ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್. ಅಡಾನಿ ಗ್ರೂಪ್ ಮುಖ್ಯಸ್ಥ ಗೌತಮ್ ಅದಾನಿ ವಿರುದ್ಧ 2100 ಕೋಟಿ ರೂಪಾಯಿ ಹೆಚ್ಚಿನ ಮೊತ್ತದ ಲಂಚ ಹಾಗೂ ವಂಚನೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪ ಕೇಳಿಬಂದಿದೆ. ಇದಾದ ಬೆನ್ನಲ್ಲೇ ಗುರುವಾರ ಅದಾನಿ ಸಮೂಹದ ಷೇರುಗಳು ಭಾರೀ ಕುಸಿತ ಕಂಡಿವೆ. ಇದರ ಜೊತೆಗೆ ಸಮೂಹಕ್ಕೆ ಸಾಲ ನೀಡಿರುವ ಬ್ಯಾಂಕುಗಳ ಷೇರುಗಳು ಕೂಡ ನೆಲಕಚ್ಚಿವೆ. ಅದಾನಿ ಸಮೂಹದ ಕಂಪನಿಗಳ ಷೇರುಗಳು 20% ಕುಸಿತ ಕಂಡ್ರೆ ಸಾರ್ವಜನಿಕದ ರಂಗದ ಬ್ಯಾಂಕ್ಗಳಾಗಿರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಷೇರುಗಳು 7% ಇಳಿಕೆಯನ್ನು ಕಂಡಿವೆ. ಆದರೆ ಇದು ತಾತ್ಕಾಲಿಕ ಬೆಳವಣಿಗೆಯಾಗಿದ್ದು ಅದಾನಿ ಸಮೂಹದಿಂದ ಸ್ಪಷ್ಟನೆ ಹಾಗೂ ಧನಾತ್ಮಕ ಪ್ರತಿಕ್ರಿಯೆ ಬಂದಲ್ಲಿ ಷೇರುಗಳು ಮತ್ತೆ ಏರಿಕೆಯನ್ನು ಕಾಣಲಿವೆ. ಅಲ್ಲದೆ ಇದೇ ಪರಿಸ್ಥಿತಿಯನ್ನು ಬಳಸಿಕೊಂಡು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಷೇರುಗಳನ್ನು ಖರೀದಿಸಿ ಇಟ್ಟುಕೊಳ್ಳುವಂತೆ ಕೆಲವೊಬ್ಬರು ಸಲಹೆಯನ್ನು ಕೊಟ್ಟಿದ್ದಾರೆ ಷೇರು ಮಾರ್ಕೆಟ್ನ ತಜ್ಞರು. ನುವಾಮಾ ರಿಸರ್ಚ್ ಲೆಕ್ಕಾಚಾರದ ಪ್ರಕಾರ ಡಿಸೆಂಬರ್ 2022ರಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದಾನಿ ಸಮೂಹಕ್ಕೆ 27,000 ಕೋಟಿ ರೂಪಾಯಿ ಸಾಲ ನೀಡಿದೆ. ಅದೇ ರೀತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 3,300 ಕೋಟಿ ರೂಪಾಯಿ ಸಾಲ ನೀಡಿದರೆ ಬ್ಯಾಂಕ್ ಆಫ್ ಬರೋಡಾ 5,300 ಕೋಟಿ ರೂಪಾಯಿ ಸಾಲ ನೀಡಿದೆ. ಇನ್ನು HDFC ಸೆಕ್ಯೂರಿಟೀಸ್ ರಿಟೇಲ್ ರಿಸರ್ಚ್ ಮುಖ್ಯಸ್ಥ ದೀಪಕ್ ಜಸಾನಿ ಇದನ್ನೇ ಹೇಳಿದ್ದು, ಕುಸಿತದ ಸಮಯದಲ್ಲಿ PSU ಬ್ಯಾಂಕು ಷೇರುಗಳು ಖರೀದಿಸುವಂತೆ ಸಲಹೆಯನ್ನು ನೀಡಿದ್ದಾರೆ. ಅದಾನಿ ಗ್ರೂಪ್ಗೆ ನೀಡಿರುವ ಸಾಲಗಳ ಬಗೆಗಿನ ಕಳವಳ ಅಗತ್ಯಕ್ಕಿಂತ ಹೆಚ್ಚಾಗಿದೆ. ಇವು ಬಲವಾದ ಕಾರ್ಪೊರೇಟ್ ಆಸ್ತಿ ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದು ಕೆಟ್ಟ ಸಾಲಗಳಿಗಾಗಿಯೂ ಹೆಚ್ಚಿನ ಮೊತ್ತ ತೆಗೆದಿರಿಸಿವೆ ಎಂದಿದ್ದಾರೆ. ಅಡಾನಿ ಸಮೂಹ ಈಗಾಗಲೇ ಸ್ಪಷ್ಟನೆ ನೀಡಿದಂತೆ ಈ ಪ್ರತಿಕ್ರಿಯೆಯ ಪರಿಣಾಮ ಕಡಿಮೆ ಆಗುತ್ತದೆ. ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸ್ನ ರಿಸರ್ಚ್ ಮುಖ್ಯಸ್ಥ ವಿನೋದ್ ನಾಯರ್ ಹೆಚ್ಚಿನ ಸ್ಪಷ್ಟತೆ ಸಿಗುವವರೆಗೂ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಷೇರುಗಳಲ್ಲಿ ಋಣಾತ್ಮಕ ಭಾವನೆ ಇರುತ್ತದೆ ಅಂತ ತಿಳಿಸಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಸಿಗುವವರೆಗೂ ಎಚ್ಚರಿಕೆ ಅವಧಿ ಇರುತ್ತದೆ. ಆದರೆ ಹಿಂಡನ್ಬರ್ಗ್ ಮೊದಲ ವರದಿಯ ವೇಳೆ ನಡೆದಂತೆ 50% ಷೇರು ಕುಸಿತ ಈಗ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದರೆ ನಾವು ಗಮನಿಸಬೇಕಾಗಿರುವಂಥದ್ದು, ಅದಾನಿ ಅವರಿಗೆ ಯಾವ ಬ್ಯಾಂಕ್ಗಳು ಎಷ್ಟು ಸಾಲ ನೀಡಿವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 27,000 ಕೋಟಿ ರೂಪಾಯಿ ನೀಡಿದೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 3,300 ಕೋಟಿ ರೂಪಾಯಿಯನ್ನು ನೀಡಿದೆ. ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ 5,300 ಕೋಟಿ ರೂಪಾಯಿ ನೀಡಿದೆ. ಇನ್ನು ಇಂಡ್ ಬ್ಯಾಂಕ್ 4,200 ಕೋಟಿ ರೂಪಾಯಿ ನೀಡಿದೆ. ಇವೆಲ್ಲ ಮಾಹಿತಿ 2022 ಮತ್ತು 2023ಕ್ಕೆ ಅನ್ವಯಿಸಿದಂತೆ. ಇನ್ನು ಎಕ್ಸಿಸ್ ಬ್ಯಾಂಕ್ 7,160 ಕೋಟಿ, ಕೆನರಾ ಬ್ಯಾಂಕ್ ಇನ್ನೂ ಬಹಿರಂಗಪಡಿಸಿಲ್ಲ ಮಾಹಿತಿಯನ್ನು, ಮತ್ತು ಪವರ್ ಫೈನಾನ್ಸ್ ಕಾರ್ಪೊರೇಷನ್ 8,300 ಕೋಟಿ ರೂಪಾಯಿ, ಮತ್ತು ಯೂನಿಯನ್ ಬ್ಯಾಂಕ್ ಆ ಮಾಹಿತಿಯನ್ನು ಇಲ್ಲಿ ಸಾಲ ಕೊಟ್ಟಿದೆ ಆದರೆ ಮಾಹಿತಿಯನ್ನು ಬಿಡುಗಡೆ ಮಾಡಿಲ್ಲ, ಮತ್ತು ICICI ಬ್ಯಾಂಕ್ ಕೂಡ ಮಾಹಿತಿಯನ್ನು ಬಿಡುಗಡೆ ಮಾಡಿಲ್ಲ. ಅದಾನಿ ಈಗಾಗಲೇ ಅದಾನಿಯ ಷೇರು 2022ರಲ್ಲಿ ಒಂದು ಸಲ ಕುಸಿತವನ್ನು ಕಂಡಿತ್ತು ಹಿಂಡನ್ಬರ್ಗ್ ವರದಿಯ ನಂತರ. ಆದರೆ ಆ ಒಂದು ಸಮಯದಲ್ಲಿ ಯಾರು ಹೂಡಿಕೆ ಮಾಡಿದ್ರೋ ಷೇರು ಮಾರುಕಟ್ಟೆಯಲ್ಲಿ, ನಂತರ 1 ವರ್ಷ 6 ತಿಂಗಳ ಒಳಗೆ ಅವರೆಲ್ಲರ ಹಣ ಡಬಲ್ ಆಗಿತ್ತು. ಅಂದರೆ ಹಿಂಡನ್ಬರ್ಗ್ ವರದಿಯಲ್ಲಿ ಹುರುಳು ಇರಲಿಲ್ಲ. ಇವಾಗ ಅಮೆರಿಕದಲ್ಲಿ ಅವರು ಒಂದು ಲಂಚ ಪ್ರಕರಣ, ಒಂದು ಆರೋಪದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅವರ ಮೇಲೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ ಅಂತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಆದರೆ ಕಂಪನಿಗೂ ಮತ್ತು ಅದಾನಿಗೂ ಅಷ್ಟೊಂದು ಸಂಬಂಧ ಇರಲ್ಲ. ಷೇರು ಮಾರುಕಟ್ಟೆಯಲ್ಲಿ ಆ ಒಂದು ಕಂಪನಿಯಲ್ಲಿ ಅದಾನಿದು ಕೇವಲ ಲಂಸಮ್, ಅಂದರೆ ಒಂದಿಷ್ಟು ಶೇಕಡಾವಾರು ಅವರ ಹೂಡಿಕೆ ಇರುತ್ತೆ ವಿನಾ ಅದರಲ್ಲಿ ಷೇರುದಾರರು ಇರ್ತಾರೆ, ಮತ್ತು ರಿಟೇಲ್ ಷೇರುದಾರರು ಇರ್ತಾರೆ, ಮತ್ತು ಕೆಲವೊಬ್ಬರು ಏಂಜಲ್ ಇನ್ವೆಸ್ಟರ್ಸ್ಗಳಿರ್ತಾರೆ. ಹಾಗಾಗಿ ಅಷ್ಟೊಂದು ಹೊಡಿತ ಬೀಳಲ್ಲ. ಆದರೆ ಕೆಲವೊಬ್ಬರು ನ್ಯೂಸನ್ನು ನೋಡಿಕೊಂಡು, ಏನೋ ಅಮೆರಿಕದಲ್ಲಿರೋ ಬಂದಿರುವಂಥ ಸುದ್ದಿಯನ್ನು ನೋಡಿಕೊಂಡು ಈ ರೀತಿ ಏರುಪೇರು ಷೇರು ಮಾರುಕಟ್ಟೆಯಲ್ಲಿ ಆಗುತ್ತೆ. ಆದರೆ ಹಣ ಹೂಡಿಕೆ ಮಾಡುವಾಗ ನೀವು ಅದರ ಬಗ್ಗೆ ತಿಳ್ಕೊಂಡು ಹೂಡಿಕೆ ಮಾಡೋದು ನಿಮ್ಮ ಜವಾಬ್ದಾರಿ. ಯಾರೇ ಒಬ್ಬರು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡೋದು ಬಿಡೋದು ಅವರ ಫೈನಾನ್ಷಿಯಲ್ ಅಡ್ವೈಸರ್ಗೆ ಬಿಟ್ಟಿದ್ದು, ಇಲ್ಲ ಅಂದರೆ ತಾವು ಮಾಡಿರುವಂತಹ ಸ್ಟಡಿಗೆ ಬಿಟ್ಟಿದ್ದು.
ಆದರೆ ನಾವು ಎಲ್ಲಿಯಾದರೂ ಹೂಡಿಕೆ ಮಾಡಿ ಅಂತ ಕೂಡ ಪ್ರಚೋದನೆ ಮಾಡ್ತಾ ಇಲ್ಲ, ಹೂಡಿಕೆಯನ್ನು ಹಿಂಪಡೆದುಕೊಳ್ಳಿ ಅಂತ ಕೂಡ ನಾವು ಎಚ್ಚರಿಕೆಯನ್ನು ನೀಡ್ತಾ ಇಲ್ಲ. ನಾವು ಹೇಳೋದಿಷ್ಟೇ, ಅಮೆರಿಕದಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ, ಷೇರು ಮಾರುಕಟ್ಟೆಯಲ್ಲಿ ದಿಢೀರ ಕುಸಿತ ಕಂಡು ಬಿದ್ದಿದೆ, ಯಾರು ಅವರಿಗೆ ಸಾಲವನ್ನು ಕೊಟ್ಟಿದ್ರೋ ಅವರ ಷೇರುಗಳಲ್ಲೂ ಕೂಡ ಕುಸಿತ ಕಂಡು ಬಂದಿದೆ. ಆದರೆ ಅದಾನಿಯ ಹೆಸರಲ್ಲಿ ಕೆಲವೊಂದು ಸಲ ಏನು ಹಿಂಡನ್ಬರ್ಗ್ ವರದಿ ಬಂದಾಗ ಎಲ್ಲರೂ ಅಚ್ಚರಿಗೊಂಡು ತಮ್ಮ ಹೂಡಿಕೆಯನ್ನು ಹಿಂತೆಗೆದುಕೊಂಡಿದ್ರು. ಆ ಸಮಯದಲ್ಲಿ ಯಾರು ಹೂಡಿಕೆ ಮಾಡಿದ್ರೋ ಅವರು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಹಾಗಾಗಿ ಹೂಡಿಕೆ ಮಾಡೋದು ನಿಮಗೆ ಬಿಟ್ಟಿದ್ದು, ಆದರೆ ಸುದ್ದಿಯನ್ನು ಬಿತ್ತರಿಸೋದು ನಮ್ಮ ಕೆಲಸ, ನಾವು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ. ಹಾಗಾಗಿ ಹಿಂಡನ್ಬರ್ಗ್ ವರದಿಯಂತೆ ಈ ರೀತಿ ಆಗಲ್ಲ ಅಂತ ಅನೇಕ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿಗಳು ಹೇಳ್ತಾ ಇದ್ದಾವೆ. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಮಾಹಿತಿ ಬಹಿರಂಗವಾಗುತ್ತೆ. ಯಾಕಂದರೆ ಯಾವುದೇ ಒಂದು ಸುಳ್ಳು ಎಷ್ಟು ದಿನ ಬದುಕೋಕ್ಕೆ ಸಾಧ್ಯ? 1 ವರ್ಷ, 2 ವರ್ಷ, 3 ತಿಂಗಳು, 4 ತಿಂಗಳು, 4-5 ವರ್ಷ, ಆಮೇಲಾದರೂ ಸತ್ಯ ಹೊರ ಬಂದೇ ಬರುತ್ತೆ. ಹಾಗಾಗಿ ಹೂಡಿಕೆದಾರರು ಹೂಡಿಕೆ ಮಾಡ್ಬೋದು, ಹಿಂತೆಗೆದುಕೊಳ್ಳೋರು ಹಿಂತೆಗೆದುಕೊಳ್ಬೋದು, ಆದರೆ ಇದ್ದಿದ್ದು ಇದ್ದಂಗೆ ಬಿತ್ತರಿಸೋದು ನಮ್ಮ ಕಾಯಕ, ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಹಾಗಾಗಿ ಅಡಾನಿಗೆ ಒಂದು ಸಂಕಷ್ಟ ಎದುರಾಗಿದೆ. ಆ ಒಂದು ಅವರಿಗೆ ಬಂದಂತಹ ಸಂಕಷ್ಟ ಇಡೀ ಭಾರತದ ಷೇರುಪೇಟೆಯ ಮೇಲೆ ಕಾಣಿಸ್ತಾ ಇದೆ.